ಹಲೋ ಗೆಳೆಯರೇ, ಈ ವಿಡಿಯೋದಲ್ಲಿ ನಾವು ಸ್ಮಾರ್ಟ್ ಆರ್ಟ್ ಹಾಗೂ ಚಾರ್ಟ್ ಹೇಗೆ ಉಪಯೋಗಿಸ್ತಾರೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಲ್ಲಿ ಅನ್ನೋದು ನೋಡೋಣ. ಸೊ ನಾನು ಮೈಕ್ರೋಸಾಫ್ಟ್ ಆಫೀಸ್ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಸೊ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡ್ತೀನಿ. ಇಲ್ಲಿ ಸ್ಮಾರ್ಟ್ ಆರ್ಟ್ ಹಾಕ್ಬೇಕು ಅಂತಂದ್ರೆ ನೋಡಿ, ಇನ್ಸರ್ಟ್ ಮೆನ್ಯೂಗೆ ಹೋದಾಗ ಇಲ್ಲಿ ಸ್ಮಾರ್ಟ್ ಆರ್ಟ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದಾಗ ಸಾಕಷ್ಟು ಸ್ಮಾರ್ಟ್ ಆರ್ಟ್ಸ್ ಬರುತ್ತೆ. ಸ್ಮಾರ್ಟ್ ಆರ್ಟ್ಸ್ ಅಂದ್ರೆ ನೀವು ಕೆಲವು ಲಿಸ್ಟ್ ಮಾಡಬೇಕಾಗಿದ್ದಲ್ಲಿ ನೋಡಿ, ಲಿಸ್ಟ್ ಯೂಸ್ ಮಾಡ್ಬೇಕಂತಂದ್ರೆ ಲಿಸ್ಟ್ ಇರುತ್ತೆ. ಯಾವ ರೀತಿ ಯಾವ್ದಾದ್ರು ಒಂದು ಲಿಸ್ಟ್ ಮಾಡಬೇಕು, ಕೆಲವು ಜನರದ್ ಲಿಸ್ಟ್ ಮಾಡಬೇಕು, ಕೆಲವು ಇಂಪಾರ್ಟೆಂಟ್ ವ್ಯಕ್ತಿಗಳ ಲಿಸ್ಟ್ ಮಾಡಬೇಕು, ಅಥವಾ ಕೆಲವು ಪ್ರಾಡಕ್ಟ್ ಲಿಸ್ಟ್ ಮಾಡಬೇಕು ಅಂತಂದ್ರೆ ನೀವು ಯಾವ್ದನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡಾಗ ಈ ರೀತಿ ಇರುತ್ತೆ ಲಿಸ್ಟ್. ಸೊ ಪ್ರಾಸೆಸ್ ಅಂದ್ರೆ ಯಾವ್ದಾದ್ರು ಒಂದು ಕಾರ್ಖಾನೆಯಲ್ಲಿ ಏನಾದ್ರು ಒಂದು ತಯಾರಿಕೆ ಮಾಡ್ಬೇಕಾದ್ರೆ ಪ್ರಾಸೆಸ್ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಅಂತ ನೋಡಿ, ಈ ರೀತಿ ಫಸ್ಟ್ ಹೀಗಿತ್ತು, ನೆಕ್ಸ್ಟ್ ಹೀಗಾಯ್ತು ಅಂತೆಲ್ಲ ಬರಿಬೇಕಾದ್ರೆ ಬ್ಲಾಕ್ಸ್. ಸೊ ಬೇಸಿಕ್ ಪ್ರಾಸೆಸ್ಗೆ ಉಪಯೋಗಿಸಬಹುದು ನೀವು. ನೋಡಿ, ಈ ರೀತಿ ಫ್ಲೋ ಚಾರ್ಟ್ಸ್ ಉಪಯೋಗಿಸಬಹುದು. ಅದ ನಂತರ ಸೈಕಲ್ಸ್, ಕೆಲವು ಸೈಕಲ್ಸ್ ಇರುತ್ತೆ. ಬಯಾಲಜಿ ಸೈಕಲ್, ಕೆಮಿಸ್ಟ್ರಿ ಸೈಕಲ್, ಹಾಗೂ ನೈಟ್ರೋಜನ್ ಸೈಕಲ್, ಆಕ್ಸಿಜನ್ ಸೈಕಲ್ ಅಂತೆಲ್ಲ ಸಾಕಷ್ಟು ಬಯಾಲಜಿಲಿ ಬರುತ್ತೆ. ಅದನ್ನೆಲ್ಲ ನೀವು ಡ್ರಾ ಮಾಡೋದಕ್ಕೆ ಸೊ ಈ ರೀತಿ ಯಾವ್ದಾದ್ರು ಒಂದು ಬಯಾಲಜಿಕಲ್ ಸೈಕಲ್ಗೋಸ್ಕರ ಉಪಯೋಗಿಸಬಹುದು ನೀವು. ಹೈರಾರ್ಕಿ ಅಂದ್ರೆ ನಿಮ್ ಕಂಪನಿ ಅಥವಾ ಸ್ಕೂಲ್ ಕಾಲೇಜ್ ಅಲ್ಲಿ ಯಾರು ಉನ್ನತ ಸ್ಥಾನದಲ್ಲಿ ಇರ್ತಾರೆ, ಅವ್ರ ಕೆಳಗಡೆ ಯಾರು ಕೆಲಸ ಮಾಡ್ತಾರೆ, ಆ ಕೆಳಗಡೆ ಕೆಲಸ ಮಾಡ್ತಿರುವಂತಹ ಒಂದು ಉದ್ಯೋಗಿಗಳ ಕೆಳಗಡೆ ಇನ್ಯಾರು ಇರ್ತಾರೆ, ಇನ್ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರ್ಯಾರು ರಿಪೋರ್ಟ್ ಮಾಡ್ತಾರೆ ಆಫೀಸ್ ಅಲ್ಲಿ ಅನ್ನೋದನ್ನೆಲ್ಲ ಸೊ ಈ ಹೈರಾರ್ಕಿ ಎಲ್ಲ ಉಪಯೋಗಿಸಿ ನೀವು ಮಾಡಬಹುದು. ಸೊ ಆಮೇಲೆ ರಿಲೇಶನ್ಶಿಪ್ಸ್ ಅಂತ ಕೆಲವು ರಿಲೇಶನ್ಶಿಪ್ಸ್ ಇರುತ್ತೆ. ಒಂದು ವಸ್ತು ಇನ್ನೊಂದು ವಸ್ತುಗೆ ಹೇಗೆ ರಿಲೇಟ್ ಆಗಿರುತ್ತೆ ಅದನ್ನೆಲ್ಲ ನೀವು ಈಗ ಸೆಲೆಕ್ಟ್ ಮಾಡ್ಕೊಂಡು ಮಾಡಬಹುದು. ಆದ ನಂತರ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸೊ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಬರುತ್ತೆ, ಗಣಿತದಲ್ಲಿ ಯೂಶುವಲ್ ಆಗಿ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸೊ ಅದಕ್ಕೆ ನೀವು ಉಪಯೋಗಿಸಬಹುದು ಇದನ್ನ. ಅದಾದ ನಂತರ ಪಿರಮಿಡ್ ಅಲ್ಲಿ ಒಂದ್ ವೇಳೆ ಕಂಪನಿ ಹೇಗೆಲ್ಲ ಕಂಪನಿ ಬೇಸ್ಮೆಂಟ್ ಹೇಗಿದೆ, ಇದರ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಕಂಪನಿ ಹೇಗೆ ಗ್ರೋ ಆಗ್ತಿದೆ, ಅದನ್ನೆಲ್ಲ ನೀವು ಪಿರಮಿಡ್ಸ್ ಉಪಯೋಗಿಸ್ಬಿಟ್ಟು ಮಾಡಬಹುದು. ಸೊ ಈ ರೀತಿ ನಾವು ಯಾವುದೇ ಒಂದು ಸ್ಮಾರ್ಟ್ ಆರ್ಟ್ ನ ಉಪಯೋಗಿಸಬಹುದು. ಸದ್ಯಕ್ಕೆ ನಾನು ಒಂದು ಲಿಸ್ಟ್ ತಗೋತೀನಿ. ಲಿಸ್ಟ್ ತಗೊಂಡು ಓಕೆ ಅಂತ ಕೊಡ್ತೀನಿ. ಸೊ ಲಿಸ್ಟ್ ತಗೊಂಡು ಓಕೆ ಅಂತ ಕೊಟ್ಟಾಗ ನೋಡಿ, ಇಲ್ಲಿ ಕೆಲವು ಟೆಕ್ಸ್ಟ್ ಬಂದಿದೆ. ಸೊ ನೀವು ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಬರಿಬೇಕು ಅಂತಂದ್ರೆ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆ ವಿಷಯದ ಬಗ್ಗೆ ಬರಿಬಹುದು ನೀವು. ಅದ ನಂತರ ಇಲ್ಲಿ ಸೊ ಏನಾದ್ರು ಬರಿಬೇಕು ಅಂತಂದಾಗ ಸಬ್ ಪಾಯಿಂಟ್ಸ್ ಬರಿಬೇಕು ಅಂತಂದ್ರೆ ಬರಿಬಹುದು. ಎಕ್ಸಾಂಪಲ್ ನಂಗೆ ಡೆಲ್ಲಿ ಜಾಗಗಳು ಗೊತ್ತಿಲ್ಲ, ಸೊ ಶಾಂತಿನಗರ್ ಅಂತ ಸುಮ್ಮನೆ ಹಾಕೋಣ. ಈ ರೀತಿ ಒಂದು ಮೇನ್ ಪ್ಲೇಸ್ ನ ಲಿಸ್ಟ್ ಮಾಡಬೇಕು ಅಂತಂದ್ರೆ ಮಾಡಬಹುದು. ಸೊ ಈ ರೀತಿ ಯಾವ್ದಾದ್ರು ಒಂದು ಲಿಸ್ಟ್ ಮಾಡಬೇಕು ನೀವು ಅಂತಂದಾಗ ಈ ತರ ಲಿಸ್ಟ್ ನ ಉಪಯೋಗಿಸ್ಕೋಬಹುದು. ಸೊ ಇನ್ನು ಜಾಸ್ತಿ ಮಾಡ್ಬೇಕು ಅಂತಂದ್ರೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಅಂತ ಹೊಡೆದ್ರೆ ಹೊಸದ್ ಬರುತ್ತೆ ನೋಡಿ, ಈ ರೀತಿ ಬರ್ತಾ ಇರುತ್ತೆ. ಸೊ ನೀವು ಇಲ್ಲಿ ಹೋಗಿ ಮತ್ತೆ ಈ ರೀತಿ ನೀವು ಲಿಸ್ಟ್ ಜಾಸ್ತಿ ಮಾಡ್ಕೊಂಡು ಹೋಗ್ಬಹುದು. ಸೊ ಈ ರೀತಿ ದೊಡ್ಡದು ಮಾಡ್ಕೋಬಹುದು. ನೀವು ಕ್ಲೀನ್ ಆಗಿ ಕಾಣ್ತಿಲ್ಲ ಅಂತಂದಾಗ ಲಿಸ್ಟ್ ನ ದೊಡ್ಡದು ಮಾಡ್ಕೋಬಹುದು ಈ ರೀತಿ ಸ್ಮಾರ್ಟ್ ಆರ್ಟ್ ನ. ಅದಾದ ನಂತರ ಯಾವ್ದಾದ್ರು ಪಿಕ್ಚರ್ ಹಾಕ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಯಾವ್ದಾದ್ರು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಹಾಕೋಬಹುದು. ಸೊ ಸದ್ಯಕ್ಕೆ ನಾನು ಯಾವ್ದೋ ಒಂದು ಸಿಂಪಲ್ ಆಗಿರೋಂಥ ಒಂದು ಪಿಕ್ಚರ್ ಹಾಕ್ತೀನಿ. ಕ್ಲಿಕ್ ಮಾಡ್ಬಿಟ್ಟು
ಈ ರೀತಿ ನೀವು ಯಾವ್ದಾದ್ರು ಪಿಕ್ಚರ್ಸ್ ಹಾಕ್ಬೋದು. ಇಲ್ಲಿ ಬ್ಯಾಂಗ್ಳೂರ್ ಪಿಕ್ಚರ್, ಇಲ್ಲಿ ಡೆಲ್ಲಿ ಪಿಕ್ಚರ್, ಇಲ್ಲಿ ಮುಂಬೈ ಪಿಕ್ಚರ್, ಅಥವಾ ಮುಂಬೈ ಮ್ಯಾಪ್ಸ್ ಎಲ್ಲ ಇದ್ರೆ ನಿಮ್ಮ ಹತ್ರ ಮ್ಯಾಪ್ಸ್ ಹಾಕ್ಬೋದು. ಈ ರೀತಿ ನೀವು ಯಾವ್ದಾದ್ರು ಒಂದು ಪಿಕ್ಚರ್ ಎಲ್ಲ ಪ್ರತಿಯೊಂದನ್ನು ಹಾಕ್ಬೋದು. ಇಲ್ಲಿ ಈ ರೀತಿ ಲಿಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸ್ಮಾರ್ಟ್ ಶೇಪ್ಸ್ ಅಂತಾರೆ. ಸೊ ಈ ಸ್ಮಾರ್ಟ್ ಶೇಪ್ ಸೆಲೆಕ್ಟ್ ಆಗಿದ್ದಾಗ ನೋಡಿ ಅದರದೇ ಆದ ಆಪ್ಷನ್ಸ್ ಬರುತ್ತೆ. ನೀವು ಡಿಸೈನ್ ಚೇಂಜ್ ಮಾಡಬೇಕು ಯಾವ್ದಾದ್ರು ಸ್ಮಾರ್ಟ್ ಶೇಪ್ ಅಂತಂದ್ರೆ ನೋಡಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡಬಹುದು. ಅಥವಾ ಇಲ್ಲಿ ಸಾಕಷ್ಟು ಡಿಫ್ರೆಂಟ್ ಆಪ್ಷನ್ಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು ನೀವು. ಸೊ ಈ ರೀತಿ ಅಪ್ಲೈ ಆಗುತ್ತೆ ನೋಡಿ. ಡಿಫ್ರೆಂಟ್ ಸ್ಮಾರ್ಟ್ ಶೇಪ್ ಇದು ಸರ್ ಡಿಸೈನ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಸ್ಮಾರ್ಟ್ ಶೇಪ್ಸ್ ಉಪಯೋಗಿಸ್ತೀವಿ. ಸೊ ನಾನು ಇದನ್ನೇ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ಇದಾದ ನಂತರ ಇದು ಕಲರ್ ಚೇಂಜ್ ಮಾಡಬೇಕು ಅಂತಂದ್ರೆ ನೀವು ಚೇಂಜ್ ಮಾಡಬಹುದು. ನೋಡಿ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ. ಸೊ ಹಿಂಗ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಕಲರ್ಸ್ ಅಪ್ಲೈ ಆಗುತ್ತೆ. ಸೊ ಈ ರೀತಿ ಕಲರ್ಸ್ ಅಪ್ಲೈ ಮಾಡಬಹುದು. ಈ ರೀತಿ ಕಲರ್ಸ್ ನೋಡಿ ಡಿಫ್ರೆಂಟ್ ಯಾವ ಕಲರ್ಸ್ ಬೇಕಾದ್ರೂ ನೀವು ಅಪ್ಲೈ ಮಾಡಬಹುದು. ಅದಾದ ನಂತರ ಇಲ್ಲಿ ನೋಡಿ ಸ್ವಲ್ಪ ಸ್ಟೈಲ್ಸ್ ಇದೆ. ಸ್ವಲ್ಪ ಸಾಲಿಡ್ ಆಗಿ ಆವಾಗಲೇ ನೋಡಿದಂಗೆ ಸಾಲಿಡ್ಸ್ ಪಿಕ್ಚರ್ಸ್ ಈ ರೀತಿ ಇದೆಲ್ಲ. ಈ ರೀತಿ ನೀವು ಸಾಲಿಡ್ ಆಗಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಪ್ಲೈ ಆಗುತ್ತೆ. ಈ ರೀತಿ ನೋಡಿ ಸ್ವಲ್ಪ ಸ್ಪೆಷಲ್ ಆಗಿ ಎಲ್ಲ ಡಿಸೈನ್ ಆಗಿ ಕಾಣುತ್ತೆ. ಶೇಪ್ಸ್ ಸಾಲಿಡ್ ರಿಯಲ್ ಬ್ಲಾಕ್ಸ್ ನ ಅಂದ್ರೆ ರಿಯಲ್ ಆಗಿ ಒಂದು ಇಟ್ಟಿಗೆ ರೀತಿನೋ ಅಥವಾ ಒಂದು ಸ್ಲೇಟ್ ರೀತಿನೋ ಇಟ್ಟ ಹಾಗೆ ನಿಮಗೆ ಕಾಣಿಸುತ್ತೆ. ಅದನ್ನ ರೀಸೆಟ್ ಅಂತ ಕೊಟ್ರೆ ಮುಂಚೆ ಹೇಗಿತ್ತೋ ಹಾಗೆ ಆಗ್ಬಿಡುತ್ತದು. ರೀಸೆಟ್ ಗ್ರಾಫಿಕ್ ಅಂತ ಕೊಟ್ರೆ ನೋಡಿ ಮುಂಚೆ ಹೇಗಿತ್ತೋ ಹಾಗೆ ಆಗೋಯ್ತು. ಸೊ ಆ ರೀತಿ ನೀವು ನಿಮ್ಗೆ ಇಷ್ಟ ಬಂದಂಗೆ ನೀವು ಶೇಪ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಕಲರ್ಸ್ ಚೇಂಜ್ ಮಾಡಬಹುದು. ಯಾವ ರೀತಿ ಬೇಕೋ ಆ ರೀತಿ ಕಲರ್ಸ್ ಚೇಂಜ್ ಮಾಡ್ಕೋಬಹುದು. ಸೊ ಈ ರೀತಿ ನಾವು ಕೆಲವು ಸ್ಮಾರ್ಟ್ ಶೇಪ್ಸ್ ಹಾಕೋಬಹುದು. ಸೊ ಇನ್ನೊಂದು ಸ್ಮಾರ್ಟ್ ಶೇಪ್ ಹಾಕಿ ತೋರಿಸ್ತೀನಿ. ನಾನು ಈ ಸತಿ ಕಟ್ ಮಾಡ್ಬಿಡ್ತೀನಿ. ಇದಾದ ನಂತರ ಇನ್ಸರ್ಟ್ ಸ್ಮಾರ್ಟ್ ಆರ್ಟ್ ಹೋಗಿ ಇಲ್ಲಿ ಹೋಗಿ ನಾವು ಸ್ಮಾರ್ಟ್ ಆರ್ಟ್ ಹಾಕ್ಬೇಕು ಅಂತಂದ್ರೆ ನಾವು ಸ್ಮಾರ್ಟ್ ಹಾರ್ಟ್ ಗೋಸ್ಕರ ಇನ್ನೊಂದು ಯಾವ್ದಾದ್ರು ಒಂದು ಸ್ಮಾರ್ಟ್ ಹಾರ್ಟ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ನೋಡಿ ಸಾಕಷ್ಟು ಸ್ಮಾರ್ಟ್ ಹಾರ್ಟ್ ಯಾವ್ದಾದ್ರು ಒಂದು ಪ್ರಾಸೆಸ್ ಬಗ್ಗೆ ಹಾಕ್ಬೇಕು ನಾವು ಅಂತಂದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಪ್ರಾಸೆಸ್ ಹಾಕ್ಬಹುದು. ನೋಡಿ ಈ ರೀತಿ ಪ್ರಾಸೆಸ್ ಇದೆ. ಇಲ್ಲೂ ಏನಾದ್ರು ಟೆಕ್ಸ್ಟ್ ಆಡ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನೀವೇನು ಗಿಡ ಆಗಿರುತ್ತೆ, ಸೀಡ್ ಆಗಿರುತ್ತೆ ಅಂದ್ರೆ ಅದಾದ್ಮೇಲೆ ಅದು ಪ್ಲಾಂಟ್ ಆಗಿರುತ್ತೆ. ಈ ರೀತಿ ಏನಾದ್ರು ಒಂದು ಸಣ್ಣ ಪ್ರೋಸೆಸ್ ಮಾಡಬಹುದು. ಪ್ಲಾಂಟ್ ಆಗಿರುತ್ತೆ, ಅದಾದ ನಂತರ ಟ್ರೀ ಆಗುತ್ತೆ, ಅದಾದ ನಂತರ ಅದು ಫ್ರೂಟ್ಸ್ ಬಿಡುತ್ತೆ, ಅದಾದ ನಂತರ ಫ್ರೂಟ್ಸ್ ಫ್ಲವರ್ಸ್ ಬಿಡುತ್ತೆ, ಅದಾದ ನಂತರ ಅದು ಫ್ರೂಟ್ಸ್ ಬಿಡುತ್ತೆ, FRUITS ಫ್ರೂಟ್ಸ್ ಬರುತ್ತೆ ಅಂತ. ಈ ರೀತಿ ನೀವು ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡ್ಕೊಂಡು ಈ ಸ್ಮಾರ್ಟ್ ಆರ್ಟ್ ಶೇಪ್ಗೂ ನೀವು ಚೇಂಜ್ ಮಾಡಬಹುದು ಕಲರ್ನ. ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ ಇಲ್ಲಿ. ಸೊ ಯಾವ್ದಾದ್ರು ಒಂದು ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಅದಕ್ಕೆ ಯಾವ್ದಾದ್ರು 3D ಲುಕ್ ಕೊಡ್ಬೇಕಂದ್ರೆ 3D ಲುಕ್ ಕೊಡ್ಬೋದು. ಸೊ ಈ ರೀತಿ ನೀವು ಸಾಕಷ್ಟು ಇದನ್ನ ಮಾಡ್ಬಿಟ್ಟು ಸ್ಮಾರ್ಟ್ ಆರ್ಟ್ಸ್ ನ ಉಪಯೋಗಿಸಬಹುದು. ಸೊ ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೋ ಆ ಸ್ಮಾರ್ಟ್ ಆರ್ಟ್ಸ್ ನ ನೀವು ಉಪಯೋಗಿಸಬೇಕು. ಹೈರಾರ್ಕಿ ಅಂತಿದೆ ನೋಡಿ. ಹೈರಾರ್ಕಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ. ಸೊ ನಾನು ಹೋಗಿ ಇಲ್ಲಿ ಹೋಗಿ ಹೊಸದ್ ಹಾಕ್ತೀನಿ. ಸೊ ಇಲ್ಲೋಗಿ ಸ್ಮಾರ್ಟ್ ಆರ್ಟ್ ಹೋಗ್ಬಿಟ್ಟು ನಾನು ಹೈರಾರ್ಕಿ ಅಂತ ಒಂದು ಹಾಕ್ತೀನಿ. ಸೊ ಹೈರಾರ್ಕಿ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಹೈರಾರ್ಕಿ ಹಾಕಿದಾಗ ಹಿಂಗ್ ಬರುತ್ತೆ. ಸೊ ಈ ಹೈರಾರ್ಕಿಲಿ ನೋಡಿ ಈ ರೀತಿ ಟೆಕ್ಸ್ಟ್ ಅಂತ ತೋರಿಸ್ತಾ ಇರುತ್ತೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಈ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ನಮ್ಮ ಸ್ಕೂಲ್ ಅಥವಾ ಕಾಲೇಜಲ್ಲಿ ಪ್ರಿನ್ಸಿಪಲ್ ಎಲ್ಲರಿಗಿಂತ ಮೇಲೆ ಇರ್ತಾರೆ. ಸೊ ಅವರು ಪ್ರಿನ್ಸಿಪಾಲ್ ಅಂತ ಹಿಂಗ್ ಹಾಕಿ ಅದಾದ ನಂತರ ಇಲ್ಲಿ ಹೆಡ್ ಮಿಸ್ಟ್ರೆಸ್ ಅಥವಾ ಹೆಡ್ ಮಾಸ್ಟರ್ ಅಂತೆಲ್ಲ ಮಾಸ್ಟರ್ ಅಂತ ಹಾಕಿ ಅದಾದ ನಂತರ ಈ ಕಡೆ ಮ್ಯಾನೇಜ್ಮೆಂಟ್ ಅಂತ ಒಂದು ಹಾಕಿ ಇದಾದ ನಂತರ ಇಲ್ಲಿ ನೋಡಿ HOD ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಯಾರು ಇರ್ತಾರೆ, ಇಂಗ್ಲಿಷ್ HOD, ಹಿಂದಿ HOD, ಆ ರೀತಿ ನೋಡಿ ಇಂಗ್ಲಿಷ್ ಡಿಪಾರ್ಟ್ಮೆಂಟ್ HOD ಅಥವಾ ಕನ್ನಡ ಡಿಪಾರ್ಟ್ಮೆಂಟ್ HOD. ಈ ರೀತಿ ನೀವು ಕನ್ನಡ ಡಿಪಾರ್ಟ್ಮೆಂಟ್ HOD ಎಲ್ಲ ಹಾಕಬಹುದು. ಇದಾದ ನಂತರ ನೀವು ಇಲ್ಲಿ ನೋಡಿ ಮ್ಯಾನೇಜ್ಮೆಂಟ್ ಕೆಳಗಡೆ ಕ್ಲರ್ಕ್ ಯಾರಾದ್ರೂ ಹಾಕ್ಬೋದು ಅಥವಾ ಹೆಡ್ ಕ್ಲರ್ಕ್ ಯಾರಾದ್ರೂ ಹಾಕ್ಬೋದು. ಹೆಡ್ ಕ್ಲರ್ಕ್ ಅಂತ ಹಾಕ್ಬೋದು. ಇದಾದ ನಂತರ ಇದಕ್ಕೆ ನೋಡಿ ಈ ಶೇಪ್ಸ್ ನ ಜಾಸ್ತಿ ಮಾಡಬೇಕು ಅಂತಂದ್ರೆ ಸೆಲೆಕ್ಟ್ ಮಾಡಿ ಹೆಡ್ ಮಾಸ್ಟರ್ ಕೆಳಗಡೆ ಇನ್ನೂ 2-3 HOD ಬರಬೇಕು ಅಂತಂದ್ರೆ ನಾವೇನ್ ಮಾಡ್ತೀವಿ,
ಸೊ ಇದನ್ನ ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡಬಲ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಆಡ್ ಶೇಪ್ ಅಂತ ಇರುತ್ತೆ. ಇಲ್ಲಿ ಹೋದಾಗ ಆಡ್ ಶೇಪ್ ಆಫ್ಟರ್ ಅಂತ ಕೊಟ್ರೆ ನೋಡಿ ಈ ರೀತಿ ಬರ್ತಾ ಇರುತ್ತೆ. ಸೊ ಸದ್ಯ ಕಂಟ್ರೋಲ್ Z ಹೊಡಿತೀನಿ, ಇಲ್ಲಿ ಬರ್ತಾ ಇದೆ. ಸೊ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಆಡ್ ಶೇಪ್ ಬಿಲೋ ಅಂತ ಕೊಟ್ರೆ ನೋಡಿ ಈ ರೀತಿ ಎಕ್ಸ್ಟ್ರಾ ಬರುತ್ತೆ. ಸೊ ಇನ್ನೊಂದು HOD ನೀವು ಇಲ್ಲಿ ಆಡ್ ಮಾಡಬಹುದು. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಆಡ್ ಟೆಕ್ಸ್ಟ್ ಅಂತ ಕೊಡಿ, ಎಡಿಟ್ ಟೆಕ್ಸ್ಟ್ ಅಂತ ಕೊಟ್ಟು ಅಲ್ಲಿ ಹಿಂದಿ HOD ಅಂತ ಬರೀಬಹುದು ನೀವು. ಸೊ ಹಿಂದಿ HOD ಅಂತ ಬರೀಬಹುದು. ಇಲ್ಲಿ ಹೋಗ್ಬಿಟ್ಟು ಹೆಡ್ ಕ್ಲರ್ಕ್ ಇವ್ರ ಕೆಳಗಡೆ ಇನ್ನೊಂದು 2-3 ಕೆಲಸ ಮಾಡ್ತಾರೆ ಅಂತಂದ್ರೆ ಆಡ್ ಶೇಪ್ ಬಿಲೋ ಅಂತ ಹಾಕಿ ಅದಾದ ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಆಡ್ ಶೇಪ್ ಬಿಲೋ ಅಂತ ಹಾಕಿ ಮತ್ತೆ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ನೋಡಿ ಈ ಸೆಲೆಕ್ಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಆಡ್ ಶೇಪ್ ಬಿಫೋರ್ ಆರ್ ಆಫ್ಟರ್ ಅಂತ ಕೊಟ್ರೆ ನೀವು ಸೊ ಇಲ್ಲೇ 3 ಜನ ಕ್ರಿಯೇಟ್ ಆಗ್ತದೆ. ಈ ರೀತಿ ನೀವು ಬಿಫೋರ್ ಆಫ್ಟರ್ ಅಥವಾ ಇದ್ರ ಕೆಳಗಡೆ ಅಂತೆಲ್ಲ ಕೊಟ್ಟಾಗ ಹೊಸದ್ ಕ್ರಿಯೇಟ್ ಆಗುತ್ತೆ. ಇದಾದ ನಂತರ ನೀವು ಇದೇ ಶೇಪ್ಸ್ ನ ಕಲರ್ ನ ಚೇಂಜ್ ಮಾಡಿ ಅಪ್ಲೈ ಮಾಡಬಹುದು. ನೋಡಿ ಈ ರೀತಿ ಕಲರ್ಸ್ ಅಪ್ಲೈ ಮಾಡಬಹುದು. ಅದಾದ ನಂತರ 3D ಎಫೆಕ್ಟ್ ಅವಾಗಲೇ ಕೊಟ್ಟಾಗ 3D ಎಫೆಕ್ಟ್ ಕೂಡ ಕೊಡಬಹುದು ನೀವು. ಸೊ ಈ ರೀತಿ ಕೊಟ್ಟಾಗ ಯೂಶುವಲ್ ಆಗಿ 3D ಎಫೆಕ್ಟ್ ಚೆನ್ನಾಗಿ ಕಾಣದೇ ಇದ್ದಾಗ ನಾರ್ಮಲ್ ಆಗಿ ಎಫೆಕ್ಟ್ ಹಾಕ್ಬೇಕಾಗತ್ತೆ. ಸೊ ಅವಾಗ ಕ್ಲೀನ್ ಆಗಿ ಕಾಣುತ್ತೆ. ಈ ರೀತಿ ನೀವು ಡಿಫ್ರೆಂಟ್ ಆಪ್ಷನ್ಸ್ ಹಾಕ್ಬಹುದು. ಸ್ಮಾರ್ಟ್ ಶೇಪ್ಸ್ ಹೈರಾರ್ಕಿಲಿ ಹೋಗ್ಬಿಟ್ಟು ಬೇರೆ ಹೈರಾರ್ಕಿ ಬೇಕು ನಿಮ್ಗೆ, ಈ ರೀತಿ ಹೈರಾರ್ಕಿ ಬೇಕು, ಈ ರೀತಿ ಹೈರಾರ್ಕಿ ಬೇಕು ಅಂತ 2-3 ಆಪ್ಷನ್ಸ್ ಇದೆ. ಸೊ ಎಲ್ಲ ಟ್ರೈ ಮಾಡಿ ನೋಡಿದಾಗ ನೋಡಿ ಈ ರೀತಿ ಬರ್ತಾ ಇರುತ್ತೆ. ಸೊ ಈ ರೀತಿ ನೀವು ಹೈರಾರ್ಕಿನ ಉಪಯೋಗಿಸ್ಕೋಬಹುದು. ಏನಾದ್ರೂ ಆ ಟೆಕ್ಸ್ಟ್ ಆಡ್ ಮಾಡ್ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಅಂತ ಮಾಡಿ ಅಲ್ಲಿ ಟೆಕ್ಸ್ಟ್ ನೀವು ಏನಾದ್ರೂ ಬೇಕಾದ್ರೂ ಆಡ್ ಮಾಡಬಹುದು. ಸೊ ಹೆಡ್ ಕ್ಲರ್ಕ್ ಅಂತಿದೆ, ಅದರಲ್ಲಿ ಜೂನಿಯರ್ ಕ್ಲರ್ಕ್ಸ್ ಅಂತ ಕ್ಲರ್ಕ್ 1 ಕ್ಲರ್ಕ್ 2 ಅಂತೆಲ್ಲ ನೀವು ಬರ್ಕೊಂಡು ಹೋಗ್ಬೋದು. ಅಥವಾ ಯಾರಾದ್ರೂ ಹೆಸರಿದ್ರೆ ಹೆಸರೇ ಹಾಕ್ಬಹುದು ನೀವು. ಆ ರೀತಿ ನೀವು ಒಂದು ಹೈರಾರ್ಕಿನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಈ ರೀತಿ ನಾವು ಸ್ಮಾರ್ಟ್ ಆರ್ಟ್ ನ ಉಪಯೋಗಿಸ್ತೀವಿ ನಮ್ಮ ಒಂದು ಡಾಕ್ಯುಮೆಂಟ್ ನಲ್ಲಿ. ಸೊ ಇದಾದ ನಂತರ ನಾವು ಚಾರ್ಟ್ ಉಪಯೋಗಿಸೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ನಾನು ಎಂಟರ್ ಹೊಡ್ಕೊಂಡು ನೆಕ್ಸ್ಟ್ ಪೇಜ್ಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ನಾವು ಚಾರ್ಟ್ಸ್ ಉಪಯೋಗಿಸೋಣ. ಸೊ ಚಾರ್ಟ್ಸ್ ಉಪಯೋಗಿಸೋದಕ್ಕೆ ಇನ್ಸರ್ಟ್ ಮೆನ್ಯೂಗೆ ಹೋಗಿ ಇನ್ಸರ್ಟ್ ಚಾರ್ಟ್ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಚಾರ್ಟ್ಸ್ ಎಷ್ಟೊಂದು ರೀತಿ ಚಾರ್ಟ್ಸ್ ಇದೆ. ಕಾಲಮ್ ಚಾರ್ಟ್ ಇದೆ, ಲೈನ್ ಚಾರ್ಟ್ ಇದೆ, ಪೈ ಚಾರ್ಟ್ ಇದೆ, ಬಾರ್ ಚಾರ್ಟ್, ಏರಿಯಾ ಚಾರ್ಟ್, ಪ್ರತಿಯೊಂದು ಚಾರ್ಟ್ ನೋಡಿ ಪ್ರತಿಯೊಂದು ಚಾರ್ಟ್ ಇಲ್ಲಿದೆ. ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಯಾವ್ದಾದ್ರು ಸದ್ಯಕ್ಕೆ ನಾನು ಸಿಂಪಲ್ ಆಗಿರುವಂತಹ ಒಂದು ಕಾಲಮ್ ಚಾರ್ಟ್ ನ ತಗೋತೀನಿ. ಸೊ ಈ ಕಾಲಮ್ ಚಾರ್ಟ್ ತುಂಬಾ ಸಿಂಪಲ್ ಆಗಿರುವಂತಹ ಕಾಲಮ್ ಚಾರ್ಟ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಡ್ತೀನಿ. ಅವಾಗ ಕಾಲಮ್ ಚಾರ್ಟ್ ಓಪನ್ ಆಗುತ್ತೆ. ಸೊ ಕಾಲಮ್ ಚಾರ್ಟ್ ಓಪನ್ ಆದಾಗ ಈ ರೀತಿ 2 ವಿಂಡೋ ಬರುತ್ತೆ. ಸೊ ಒಂದು ವಿಂಡೋ ಅಲ್ಲಿ ನಿಮ್ ಡೇಟಾ ಇರುತ್ತೆ. ಇದು ಎಕ್ಸೆಲ್ ಅಂತಾರೆ. ಸೊ ಎಕ್ಸೆಲ್ ನಾವು ಆಮೇಲೆ ಕರೆಯೋಣ. ಸೊ ಎಕ್ಸೆಲ್ ಒಂದು ಓಪನ್ ಆಗುತ್ತೆ, ಮತ್ತೆ ನೋಡಿ ಇನ್ನೊಂದ್ರಲ್ಲಿ ನಿಮ್ ಚಾರ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಯಾಟಗರಿ ಅಂತಿದೆ. ಸೊ ಕ್ಯಾಟಗರಿ ನಾವು ಫಾರ್ ಎಕ್ಸಾಂಪಲ್ ಈ ಒಂದು ಚಾರ್ಟ್ ನ ಯಾವ್ದಾದ್ರು ಒಂದು ಸೇಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಾರ್ತ್ ಅಲ್ಲಿರೋ ಆಫೀಸ್, ಸೌತ್ ಅಲ್ಲಿರೋ ಆಫೀಸ್, ಈಸ್ಟ್ ಅಲ್ಲಿರೋ ಆಫೀಸ್ ಎಲ್ಲ ಎಷ್ಟು ಪ್ರಾಫಿಟ್ ಮಾಡಿದೆ ಅಂತ ಹೇಳಿ ಸೇಲ್ಸ್ ಮಾಡಿದೆ ಅಂತ ಒಂದು ಅಪ್ರಾಕ್ಸಿಮೇಷನ್ ಗೋಸ್ಕರ ಅಂದ್ರೆ ಒಂದು ಲೆಕ್ಕಾಚಾರಕ್ಕೋಸ್ಕರ ನಾವು ಇದನ್ನ ಮಾಡ್ತೀವಿ. ಸೊ ಈ ರೀತಿ ಸೌತ್ ನೋಡಿ ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದಂಗೆ ಸೊ ಇಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ರೀತಿ ನಾನು ಟೈಪ್ ಮಾಡ್ತಾ ಇದ್ದಂಗೆ ನೋಡಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಇಲ್ಲಿ ಚೇಂಜ್ ಆಯ್ತು. ಅದಾದ ನಂತರ ವ್ಯಾಲ್ಯೂಸ್ ಚೇಂಜ್ ಮಾಡಬೇಕು ಅಂತಂದ್ರೆ ನೋಡಿ 55, 25, 33, 44 ಈ ರೀತಿ ಯಾವ್ದಾದ್ರು ಎಷ್ಟು ಸೇಲ್ಸ್ ಆಗಿದೆ ಅಂತ ನೀವು ಹಾಕೊಂಡು ಹೋಗ್ಬೋದು. ನೋಡಿ ಈ ರೀತಿ ನೀವು ನಿಮ್ಮ ಒಂದು ಸೇಲ್ಸ್ ಪ್ರಕಾರ ಎಷ್ಟು ಸೇಲ್ಸ್ ಆಗಿದೆ ಅಂತ ಹೇಳಿ ಹಾಕೋಬಹುದು. ಸೊ ನಾರ್ತ್, ಸೌತ್ ಅಂತೆಲ್ಲ ಇದೆ. ಇದು ಸೀರೀಸ್ ಬೇಕಾದ್ರೆ ನೀವು ಜಾನಲ್ಲಿ ಎಷ್ಟು ಸೇಲ್ಸ್ ಆಗಿದೆ, ಫೆಬ್ರವರಿಲಿ ಎಷ್ಟು ಸೇಲ್ಸ್ ಆಗಿದೆ, ಮಾರ್ಚ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ. ಸೊ ಈ ರೀತಿ ಇದನ್ನು ಹಾಕ್ಬಹುದು ನೀವು. ಜಾನ್, ಫೆಬ್ರವರಿ ಎಲ್ಲ ಸೇಲ್ಸ್ ಇದೆಲ್ಲ ಆದ ನಂತರ ನಾನು ಕ್ಲೋಸ್ ಮಾಡ್ತೀನಿ. ಸದ್ಯಕ್ಕೆ ಡೇಟಾ ಅವಶ್ಯಕತೆ ಇಲ್ಲ. ಸೊ ನೀವು ಈ ರೀತಿ ಡೇಟಾ ಚೇಂಜ್ ಮಾಡಬಹುದು. ಆಮೇಲೆ ಮತ್ತೆ ಚೇಂಜ್ ಮಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಹಿಂಗ್ ಕ್ಲೋಸ್ ಮಾಡಿದ್ಮೇಲೆ ನಿಮ್ ಚಾರ್ಟ್ ಇಲ್ಲಿರುತ್ತೆ. ಸೊ ಈ ಚಾರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನೋಡಿ ಚಾರ್ಟ್ ಸೆಲೆಕ್ಟ್ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಹೋಗಿ ಅವಾಗ ನೋಡಿ ಚಾರ್ಟ್ ಡೇಟಾ ಬರುತ್ತೆ.
ಸೊ ನೀವು ಚಾರ್ಟ್ ನ ಟೈಪ್ ಚೇಂಜ್ ಮಾಡಬೇಕು ಅಂತಂದ್ರೆ ನೋಡಿ, ಚೇಂಜ್ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ಈ ರೀತಿ ಚಾರ್ಟ್ ಚೇಂಜ್ ಆಗುತ್ತೆ. ಸೊ ಬೇರೆ ನಾರ್ಮಲ್ ಆಗಿ ಒಂದ್ ಇರ್ಬೇಕು ಅಂತಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಾನು ಸಿಂಪಲ್ ಆಗಿ ಒಂದು ಬಾರ್ ಚಾರ್ಟ್ ತಗೋತೀನಿ. ಸರಿ, ನೋಡಿ ಈ ರೀತಿನೂ ಮಾಡಬಹುದು ನೀವು. ಸೊ ಈ ರೀತಿ ಎಷ್ಟು ಮಾಡಿದೆ ಅಂತ ಹೇಳ್ಬಿಟ್ಟು ಚಾರ್ಟ್ ರೆಪ್ರೆಸೆಂಟೇಷನ್ ತೋರಿಸುತ್ತೆ. ಅದಾದ ನಂತರ ಮತ್ತೆ ಇದ್ರ ಡೇಟಾ ಎಡಿಟ್ ಮಾಡಬೇಕು ಅಂತಂದ್ರೆ ನೀವು ಎಡಿಟ್ ಡೇಟಾಗ ಅಂತ ಹೋದ್ರೆ ನೋಡಿ ಈ ರೀತಿ ಡೇಟಾ ಎಡಿಟ್ ಇಲ್ಲೋ ಈ ಸ್ಕ್ರೀನ್ ಬರುತ್ತೆ ಮತ್ತೆ ನಿಮ್ಗೆ. ಸೊ ಇಲ್ಲೋಗಿ ನೀವು ವ್ಯಾಲ್ಯೂಸ್ ಚೇಂಜ್ ಮಾಡಬಹುದು. ಮತ್ತೆ ಚೇಂಜ್ ಮಾಡಿ ಇಲ್ಲಿ ಕ್ಲೋಸ್ ಮಾಡಿದ್ರೆ ಅದು ಇಲ್ಲಿ ಅಪ್ಲೈ ಆಗುತ್ತೆ. ಅದಾದ ನಂತರ ನೋಡಿ ಚಾರ್ಟ್ ಅಲ್ಲಿ ಕೆಲವು ಲೇಔಟ್ಸ್ ಇದೆ. ಲೇಔಟ್ ಅಲ್ಲಿ ಟೈಟಲ್ ಬರೋ ರೀತಿ, ಈ ರೀತಿ ಟೇಬಲ್ ಬರೋ ರೀತಿ ಎಲ್ಲ ಇದೆ. ಸೊ ನಾವ್ ಯಾವ್ದಾದ್ರು ಸಿಂಪಲ್ ಆಗಿರೋದೊಂದು ಸದ್ಯಕ್ಕೆ ತಗೊಳ್ಳೋಣ. ಇದನ್ನ ತಗೊಳ್ಳೋಣ. ಇದನ್ನ ತಗೊಂಡು ನೋಡಿ ಚಾರ್ಟ್ ಟೈಟಲ್ ಹಾಕ್ಬೋದು ನೀವು ಇಲ್ಲಿ ಹೋಗ್ಬಿಟ್ಟು. ಸೊ ಚಾರ್ಟ್ ಟೈಟಲ್ ಏನಂತ ಹಾಕೋಣ ನಾವು, ಸೇಲ್ಸ್ ಅಂತ ಹಾಕೋಣ. ಚಾರ್ಟ್ ಟೈಟಲ್ ಸೇಲ್ಸ್ ಅಂತ ಹಾಕೋಣ. ಸೊ ಈ ರೀತಿ ನೀವು ಹಾಕೋಬಹುದು. ಅದಾದ ನಂತರ ನೋಡಿ ಇಲ್ಲಿ ಇನ್ನೂ ಸಾಕಷ್ಟು ಈ ರೀತಿ ತಗೊಂಡ್ರೆ ಚಾರ್ಟ್ ಟೈಟಲ್ ಇದರಲ್ಲಿ ಆಕ್ಸಿಸ್ ಟೈಟಲ್ ಅಂತ ಬರುತ್ತೆ. ಸೊ ನಾವು ಇಲ್ಲಿ ಒಂದು ಕೆಲಸ ಮಾಡೋಣ, ನಾವು ಇಲ್ಲಿ ಲ್ಯಾಕ್ಸ್ ಅಂತ ತಗೊಳ್ಳೋಣ. ಸೇಲ್ಸ್ ಲ್ಯಾಕ್ಸ್ ಅಲ್ಲಿ ಆಗಿದೆ ಅಂತ ತಗೊಂಡ್ರೆ ಇಲ್ಲಿ ಲ್ಯಾಕ್ಸ್ ಅಲ್ಲಿ ಅಂತ ಹಾಕೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲೋಗಿ ನಾವು ಬ್ರಾಂಚಸ್ ಅಂತ ಹಾಕೋಣ. ಸೊ ಈ ರೀತಿ ನಾವು ಬ್ರಾಂಚಸ್ ಅಂತ, ಲ್ಯಾಕ್ಸ್ ಅಂತ ಎಲ್ಲ ಹಾಕ್ಬಹುದು. ಸೊ ಹೀಗೆ ನಾವು ಪ್ರತಿಯೊಂದನ್ನು ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕು. ಯೂಶುವಲ್ ಆಗಿ ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯೂಶುವಲ್ ಆಗಿ ಕಂಪನಿ ಮ್ಯಾಗಝಿನ್ಸ್ ಗಳಲ್ಲೂ ಎಲ್ಲಾದ್ರಲ್ಲೂ ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಈ ರೀತಿ ಕ್ಲೀನ್ ಆಗಿ ನೀಟಾಗಿ ಕಾಣಿಸುತ್ತೆ ನಿಮ್ಗೆ. ಸೊ ಚಾರ್ಟ್ ಹಿಂಗ್ ಮಾಡ್ಮೇಲೆ ಈ ಚಾರ್ಟ್ ನ ಡಿಸೈನ್ಸ್ ಇನ್ನು ಕಲರ್ಸ್ ಎಲ್ಲ ಚೇಂಜ್ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಹೋದಾಗ ನೋಡಿ ಸಾಕಷ್ಟು ಡಿಸೈನ್ಸ್ ಇದೆ. ಸೊ ಯಾವ್ದನ್ನಾದ್ರೂ ನೀವು ಅಪ್ಲೈ ಮಾಡ್ಕೋಬಹುದು. ಸೆಲೆಕ್ಟ್ ಮಾಡಿದ್ರೆ ಅದು ಅಪ್ಲೈ ಆಗುತ್ತೆ. ಸೊ ಇದಾದ ನಂತರ ನೀವು ಇಲ್ಲೇ ಹೋಗ್ಬಿಟ್ಟು ಏನಾದ್ರು ಫಾರ್ಮ್ಯಾಟಿಂಗ್ ಮಾಡ್ಬೇಕಂದ್ರೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಫಾರ್ಮ್ಯಾಟ್ ಚಾರ್ಟ್ ಏರಿಯಾ ಅಂತ ಕೊಡಿ. ಅದಾದ್ಮೇಲೆ ನೋಡಿ ಸಾಲಿಡ್ ಕಲರ್ ಫಿಲ್ ಮಾಡಬಹುದು ನೀವು ಹಿಂದಗಡೆ, ಅಥವಾ ಗ್ರೇಡಿಯಂಟ್ ಅಂತ ಒಂದು ಫಿಲ್ ಮಾಡಿದಾಗ ನೋಡಿ ಡಿಫ್ರೆಂಟ್ ಗ್ರೇಡಿಯಂಟ್ಸ್ ಇದೆ ಇಲ್ಲಿ. ಸೊ ಈ ರೀತಿ ಗ್ರೇಡಿಯಂಟ್ ಫಿಲ್ ಮಾಡಬಹುದು, ಅಥವಾ ಪಿಕ್ಚರ್ ಆರ್ ಟೆಕ್ಸ್ಚರ್ ಫಿಲ್ ಅಂತ ನಾವು ಅವಾಗಲೇ ನೋಡಿದ್ವಲ್ಲ. ಸೊ ಯಾವ್ದಾದ್ರು ಟೆಕ್ಸ್ಚರ್ ಫಿಲ್ ಮಾಡಬಹುದು ನೀವು ಈ ರೀತಿ ಚಾರ್ಟ್ಗೆ. ಸೊ ಇನ್ಸರ್ಟ್ ಫ್ರಮ್ ಫೈಲ್ ಅಂತ ಕೊಟ್ರೆ ನೀವು ಯಾವ್ದಾದ್ರು ಪಿಕ್ಚರ್ ನ ಕೂಡ ಫಿಲ್ ಮಾಡಬಹುದು. ಸೊ ಸಿಂಪಲ್ ಆಗಿರುವಂತಹ ಒಂದು ಫೈಲ್ ಯಾವ್ದಾದ್ರು ತಗೊಂಡಾಗ ನೋಡಿ ಈ ರೀತಿ ಬರುತ್ತೆ ನಿಮ್ಗೆ. ಸೊ ಈ ರೀತಿ ನೀವು ಮಾಡಬಹುದು, ಬಟ್ ಕ್ಲಿಯರ್ ಆಗಿರ್ಬೇಕು. ಏನೇ ಮಾಡಿದ್ರು ಕ್ಲಿಯರ್ ಆಗಿರ್ಬೇಕು. ಅದಕ್ಕೆ ನೀವು ಯಾವ್ದಾದ್ರು ಸಿಂಪಲ್ ಆಗಿರುವಂತಹ ಒಂದು ಟೆಕ್ಸ್ಚರ್ ಹಾಕಿದ್ರು ನಡೆಯುತ್ತೆ, ಅಥವಾ ಪ್ಲೇನ್ ಕಲರ್ ಹಾಕಿದ್ರು ನಡೆಯುತ್ತೆ. ಸೊ ಈ ರೀತಿ ನೀವು ನಿಮ್ಮ ಒಂದು ಚಾರ್ಟ್ಸ್ ನ ಬಾರ್ಡರ್ ಕಲರ್ ಚೇಂಜ್ ಮಾಡಬಹುದು. ಗ್ರೇಡಿಯಂಟ್ ಲೈನ್ ಅಂತ ಹೇಳಿ, ಆಟೋಮೆಟಿಕ್ ಲೈನ್ ಅಂತ ಹೇಳಿ, ಸಾಲಿಡ್ ಲೈನ್ ಅಂತ ಹೇಳಿ ಒಂದು ಕಲರ್ ಚೂಸ್ ಮಾಡಿಕೊಂಡು ಮಾಡಬಹುದು. ಸೊ ಇದಕ್ಕೆ ಇಲ್ಲಿ ಬಾರ್ಡರ್ಸ್ ತುಂಬಾ ಸಣ್ಣ ಇದೆ, ಕಾಣಿಸಲ್ಲ. ಬಾರ್ಡರ್ ಸ್ಟೈಲ್ಗೆ ಹೋದ್ರೆ ನೋಡಿ ಬಾರ್ಡರ್ ಸ್ಟೈಲ್ ಎಷ್ಟೊಂದಿದೆ. ಸೊ ಸೆಲೆಕ್ಟ್ ಮಾಡ್ಕೋಬಹುದು. ಇದಾದ ನಂತರ ವಿಡ್ತ್ ನೋಡಿ ಹಿಂಗ್ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ನೋಡಿ ಬಾರ್ಡರ್ ಸೈಜ್ ಜಾಸ್ತಿ ಆಯ್ತು. ಇದಾದ ನಂತರ ಕಲರ್ ಚೇಂಜ್ ಮಾಡೋದು. ಶ್ಯಾಡೋ ಬೇಕಂತಂದ್ರೆ ನೀವು ಶ್ಯಾಡೋ ಹಾಕ್ಬೋದು. ಸೊ ಪ್ರಿಸೆಟ್ಸ್ ನಲ್ಲಿ 3D ನಾವು ಅವಾಗಲೇ ಮುಂಚೆ ನೋಡಿದ್ವಿ, ಪಿಕ್ಚರ್ಸ್ ಹೆಂಗ್ ಮಾಡ್ತಾರೋ ಅದೇ ರೀತಿ ಇಲ್ಲೂ ನೀವು ಹಾಕ್ಬೋದು. ಸೊ ಹಿಂಗ್ ಇದಕ್ಕೂ ನೀವು ಶ್ಯಾಡೋ ಹಾಕಿದಾಗ ನೋಡಿ ಇಲ್ಲಿ ಶ್ಯಾಡೋ ಬರುತ್ತೆ. ಅದಾದ್ಮೇಲೆ 3D ಫಾರ್ಮ್ಯಾಟ್ಸ್ ನಾವು ಅವಾಗಲೇ ನೋಡಿದಂಗೆ ಇಲ್ಲೂ ಮತ್ತೆ 3D ಫಾರ್ಮ್ಯಾಟ್ಸ್ ನೀವು ಟಾಪ್ ಸೊ ಹಿಂಗ್ ಮಾಡ್ಕೋಬಹುದು. ಸೊ ಈ ರೀತಿ ನೀವು 3D ಫಾರ್ಮ್ಯಾಟ್ಸ್ ಅಪ್ಲೈ ಮಾಡಿ ಮಟೀರಿಯಲ್ ಎಲ್ಲ ಅಪ್ಲೈ ಮಾಡಿದ್ರೆ ಸೊ ಅದೇ ರೀತಿನೇ ಇಲ್ಲೂ ಚಾರ್ಟ್ ಕೂಡ ಅದೇ ರೀತಿ ಆಗುತ್ತೆ. ರೀಸೆಟ್ ಅಂತ ಕೊಟ್ರೆ ಎಲ್ಲ ನಾರ್ಮಲ್ ಆಗಿ ಬಂದ್ಬಿಡುತ್ತೆ ಮತ್ತೆ ವಾಪಸ್. ಈ ರೀತಿ ನೀವು ಚಾರ್ಟ್ ನ ಡಿಸೈನ್ ಆಗಿ ಚೇಂಜ್ ಮಾಡ್ಕೋಬಹುದು ಪ್ರತಿಯೊಂದನ್ನು. ಮತ್ತೆ ನೋಡಿ ಇದೊಂದೊಂದನ್ನು ಫಾರ್ಮ್ಯಾಟ್ ಮಾಡಬಹುದು. ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ವಿ, ಡಬಲ್ ಕ್ಲಿಕ್ ಗ್ರೀನ್ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮ್ಯಾಟ್ ಡೇಟಾ ಪಾಯಿಂಟ್ ಅಂತ ಹಾಕಿ ಅದ್ರ ಬಣ್ಣ ಬೇಕಾದ್ರೆ ಚೇಂಜ್ ಮಾಡಬಹುದು. ಫಿಲ್ ತಗೊಂಡು ಹೋಗ್ಬಿಟ್ಟು ಸಾಲಿಡ್ ಕಲರ್ ಹಾಕ್ಬಿಟ್ಟು ನಿಮ್ಗೆ ಎಲ್ಲೋ ಆರೆಂಜ್ ಅಥವಾ ರೆಡ್ ಬೇಕು ಅಂತಂದ್ರೆ ಓಕೆ ಅಂತ ಕೊಟ್ರೆ ನೋಡಿ ಅದು ರೆಡ್ ಕನ್ವರ್ಟ್ ಆಗುತ್ತೆ. ಈ ರೀತಿ ಪ್ರತಿಯೊಂದನ್ನು ಚೇಂಜ್ ಮಾಡಬಹುದು. ಸೊ ಇದನ್ನೆಲ್ಲ ಲಿಜೆಂಡ್ಸ್ ಅಂತಾರೆ. ಲಿಜೆಂಡ್ಸ್ ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡಬಹುದು, ರೈಟ್ ಮಾಡಬಹುದು. ಇಲ್ಲಿ ಫಾರ್ಮ್ಯಾಟ್ ಲಿಜೆಂಡ್ ಎಂಟ್ರಿ ಅಂತ ಹೇಳ್ಬಿಟ್ಟು ನೀವು ಕಲರ್ ಅದಕ್ಕೂ ಸಾಲಿಡ್ ಕಲರ್ ಇಲ್ಲಿ ಕಲರ್ ಚೇಂಜ್ ಮಾಡಿದ್ರೆ ನೋಡಿ ರೆಡ್ ಇದೆ, ನಾನು ಇಲ್ಲಿ ಗ್ರೀನ್ ತಗೋತೀನಿ. ಕ್ಲೋಸ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಗ್ರೀನ್ ಆಗುತ್ತೆ. ಸೊ ಎಲ್ಲಿ ಲಿಜೆಂಡ್ ಚೇಂಜ್ ಮಾಡ್ತಿರೋ ಇಲ್ಲ ಅದು ಚೇಂಜ್ ಆಗುತ್ತೆ ಮಾರ್ಚ್ ಡೇಟಾ. ಸೊ ಈ ರೀತಿ ಮಾರ್ಚ್ ಅಲ್ಲಿ ಎಷ್ಟು ಮಾಡಿದೆ, ಫೆಬ್ ಅಲ್ಲಿ ಎಷ್ಟು ಮಾಡಿದೆ, ಅದಾದ ನಂತರ ಇಲ್ಲಿ ಜಾನ್ ಅಲ್ಲಿ ಎಷ್ಟು ಮಾಡಿದೆ, ಅದೆಲ್ಲಾನು ಪ್ರತಿಯೊಂದನ್ನು ಇಲ್ಲಿ ಚಾರ್ಟ್ ಅಲ್ಲಿ ಇನ್ಫಾರ್ಮೇಶನ್ ಅಲ್ಲಿ ಇರುತ್ತೆ. ಈ ರೀತಿ ನಾವು ಸಾಕಷ್ಟು ಚಾರ್ಟ್ಸ್ ಹಾಕ್ಬೋದು. ನೋಡಿ ಪೈ ಚಾರ್ಟ್ ಇದೆ,
ಸೊ ಪಾಪ್ಯುಲೇಷನ್ ಎಲ್ಲ ಹಾಕ್ಬೇಕಾದ್ರೆ ಪೈ ಚಾರ್ಟ್ಸ್ ಉಪಯೋಗಿಸ್ತಾರೆ. ಏರಿಯಾ ಚಾರ್ಟ್ ಇದೆ, ಅದ ನಂತರ ಎಕ್ಸ್ ವೈ ಸ್ಕ್ಯಾಟರ್ ಅಂತಿದೆ, ಲೈನ್ ಚಾರ್ಟ್ ಅಂತಿದೆ. ಲೈನ್ ನೋಡ್ಬೋದು ನೀವು ಕ್ರಿಕೆಟ್ ಮ್ಯಾಚ್ ಅಲ್ಲಿ ನೋಡ್ಬೇಕಾದ್ರೆ ಪಾಕಿಸ್ತಾನ್ ಇಷ್ಟು, ಇಂಡಿಯಾ ಇಷ್ಟು ಅಂತ ಹೇಳಿ ಸ್ಕೋರ್ ತೋರಿಸ್ತಾ ಇರ್ತಾರೆ. ಸೊ ಅದರದ್ದು ನೀವು ನೋಡ್ಬೋದು. ಈ ರೀತಿ ನೀವು ಸಾಕಷ್ಟು ಚಾರ್ಟ್ಸ್ ನೆಲ್ಲ ಅಪ್ಲೈ ಮಾಡ್ಬೋದು ನಿಮ್ಮ ಇದರಲ್ಲಿ. ನೋಡಿ ನಾನು ಎರಡನ್ನೂ ಅಪ್ಲೈ ಮಾಡಿದ್ದಕ್ಕೆ ಈ ರೀತಿ ಬರ್ತಾ ಇದೆ. ಸೊ ಕಂಟ್ರೋಲ್ ಝೆಡ್ ಅಂತ ಕೊಡ್ತೀನಿ. ಸೊ ಈ ರೀತಿ ನೀವು ಸಾಕಷ್ಟು ಚಾರ್ಟ್ಸ್ ನ ಅಪ್ಲೈ ಮಾಡಬಹುದು, ಡಿಫ್ರೆಂಟ್ ಕೈಂಡ್. ಸೊ ಚಾರ್ಟ್ ರೆಪ್ರೆಸೆಂಟೇಷನ್ ಇವಾಗ ಯೂಶುವಲ್ ಆಗಿ ಮ್ಯಾಗಝಿನ್ಸ್, ಮಂತ್ಲಿ ಮ್ಯಾಗಝಿನ್ ಅಥವಾ ಇಯರ್ಲಿ ಮ್ಯಾಗಝಿನ್ಸ್ ಅಲ್ಲಿ ಕಂಪನಿ ಪ್ರಾಫಿಟ್ಸ್ ಬಗ್ಗೆ ತಿಳಿಸಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ. ಸೊ ಈ ವಿಡಿಯೋಲಿ ನಾವು ಸ್ಮಾರ್ಟ್ ಮತ್ತೆ ಚಾರ್ಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋಲಿ ಇನ್ನೂ ಹೆಚ್ಚಿಗೆ ಕಲಿಯೋಣ. ಧನ್ಯವಾದಗಳು.